ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದರ ನಡುವೆ ಅವರ ಮೊಬೈಲನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಮೊಬೈಲ್ ನೋಡಿದಾಗ ಸುಮಾರು ಮೆಸೇಜ್ಗಳು ಡಿಲೀಟ್ ಆಗಿದೆಯಾ, ಮೊಬೈಲ್ ಡೇಟಾ ರಿಟ್ರೀವ್ ಮಾಡೋಕ್ಕೆ ಸಿಐಡಿ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಸಿಐಡಿ ಅಧಿಕಾರಿಗಳಿಂದ ಇದೀಗ ಸೂರಜ್ ರೇವಣ್ಣ ಅವರ ಮೊಬೈಲ್ ಪರಿಶೀಲನೆ ಆಗಿದೆ. ಮೊಬೈಲ್ ಪರಿಶೀಲನೆ ವೇಳೆ ಹಲವು ಮೆಸೇಜ್ಗಳು ಡಿಲೀಟ್ ಆಗಿರೋದು ಪತ್ತೆಯಾಗಿದೆಯಂತೆ. ಮೊಬೈಲ್ ಡೇಟಾ ರಿಟ್ರೀವ್ ಮಾಡೋಕ್ಕೆ ಸಿಐಡಿ ಸಿದ್ಧತೆಯನ್ನು ನಡೆಸ್ತಾ ಇದೆ. ಸಾಮಾನ್ಯ ಇಂತಹ ಪ್ರಕರಣಗಳಲ್ಲಿ ಮೊಬೈಲನ್ನು ತಗೊಳ್ತಾರೆ, FSL ಕಳಿಸ್ತಾರೆ. ಏನಾದರೂ ಡಿಲೀಟ್ ಆಗಿದೆಯಾ, ಆಗಿದ್ರೆ ಏನು ಮೆಸೇಜ್ ಮಾಡಿದ್ರು ಇವೆಲ್ಲವೂ ಕೂಡ ತಿಳಿತಾ ಹೋಗುತ್ತೆ. ಸಿಐಡಿ ಅಧಿಕಾರಿಗಳು ಇನ್ನೂ ಬಂದು ಸೂರಜ್ ಅವ್ರನ್ನ ಭೇಟಿ ಮಾಡಿಲ್ಲ ಈ ಪ್ರಕರಣದಲ್ಲಿ, ಅಂದರೆ ಇನ್ವೆಸ್ಟಿಗೇಷನ್ ಶುರು ಮಾಡಿಲ್ಲ. ಇವತ್ತು ಇವೆಲ್ಲವೂ ಕೂಡ ನಡೆಯುತ್ತೆ. ಆ ಸಂದರ್ಭದಲ್ಲಿ ಕೇಳ್ಬೋದು, ನಿಮ್ಮ ಮೊಬೈಲಲ್ಲಿ ಒಂದಷ್ಟು ಮೆಸೇಜ್ಗಳು ಡಿಲೀಟ್ ಆಗಿದೆಯಲ್ಲ, ವಾಟ್ಸಪ್ನಲ್ಲಿ ಗಮನಿಸ್ತಾ ಇದ್ರಿ, ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಕೊಟ್ಟಿರೋದು. ಅಂದರೆ ನಾನು ನೋಡೋಂಗಿಲ್ಲ, ಕಳಿಸಿರೋರು ನೋಡಾದ್ಮೇಲೆ ಡಿಲೀಟ್ ಮಾಡಿರೋದು, ಸಿಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ. ಓಕೆ, ಇದ್ರ ಬಗ್ಗೆ ವಿಚಾರಣೆಯನ್ನು ಮಾಡುವಂತಹ ಸಾಧ್ಯತೆ ಇದೆ, ಮಾಡ್ತಾರೆ. ಟೆಕ್ನಿಕಲ್ ಎವಿಡೆನ್ಸ್ ಈಗ ಸದ್ಯಕ್ಕೆ ಸಿಗೋದೇ ಮೊಬೈಲ್ ಅಲ್ವಾ. ಮೊಬೈಲಲ್ಲಿ ಯಾರಿಗೆ ಫೋನ್ ಮಾಡಿದ್ರು, ಏನಂತ ಮಾತಾಡಿದ್ರು, ರೆಕಾರ್ಡಿಂಗ್ಸ್ ಇದೆಯಾ, ಮೆಸೇಜ್ ಇದೆಯಾ, ಡಿಲೀಟ್ ಆಗಿದೆಯಾ, ಇವೆಲ್ಲವೂ ಕೂಡ. ಪೊಲೀಸರ ತನಿಖೆ ಮತ್ತು ಸಂತ್ರಸ್ತನ ದೂರು ಆಧರಿಸಿ ತನಿಖೆಯನ್ನು ಸಿಐಡಿ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಈಗ ಮೊಬೈಲ್ ಚಾಟಿಂಗ್, ಮೆಸೇಜ್ಗಳು, ಕಾಲ್ ಡೀಟೇಲ್ಸ್ ಏನಿದೆ, ಸಂತ್ರಸ್ತ ಮತ್ತು ಆರೋಪಿ ಸೂರಜ್ ಭೇಟಿಯಾದಾಗ ಸ್ಥಳ ಮಹಾಜರು ಮಾಡೋದಾಗಿರ್ಬೋದು, CCTV ಸೇರಿದಂತೆ ಟೆಕ್ನಿಕಲ್ ಎವಿಡೆನ್ಸನ್ನು ಅಧಿಕಾರಿಗಳು ಪಡಿತಾರೆ. ಸಂತ್ರಸ್ತ ಯುವಕನ ಮೆಡಿಕಲ್ ಟೆಸ್ಟನ್ನು ಈಗ ಆಲ್ರೆಡಿ ಮಾಡಿಸಿದರೆ ರಿಪೋರ್ಟ್ ಕೈ ಸೇರೋದೊಂದು ಬಾಕಿ ಇದೆ. ಸೊ ವೈದ್ಯಕೀಯ ವರದಿಯನ್ನು ಆಧರಿಸಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಚುರುಕು ಮಾಡ್ತಾರೆ. ಸೊ ಇದೀಗ ಅಲ್ಲಿ ಲೋಕಲ್ ಸ್ಟೇಷನ್ನಲ್ಲಿ ಸಂತ್ರಸ್ತ ಬಂದು ದೂರು ಕೊಟ್ಟರಲ್ಲ, ಬೆಂಗಳೂರಿಂದ ಹೋಗಿ ಅಲ್ಲಿ ಏನು ದೂರು ದಾಖಲಾಗಿದೆ, ಅವತ್ತಿನ ದಿನ ಅಲ್ಲಿನ ಅಧಿಕಾರಿಗಳು ಏನು ವಿಚಾರಣೆ ಮಾಡಿದ್ದಾರೆ, ಏನು ತನಿಖೆ ಮಾಡಿದ್ರು, ಮತ್ತು ಸಂತ್ರಸ್ತ ಕೊಟ್ಟಿರುವ ದೂರು ಏನು, ಮತ್ತು ಇವರಿಬ್ಬರು ಫೋನ್ನಲ್ಲಿ ಇವ್ರು ಡಿಲೀಟ್ ಮಾಡ್ಕೊಂಡಿರ್ಬೋದು, ಆತನ ಫೋನಲ್ಲಿ ಏನೆಲ್ಲ ಮೆಸೇಜ್ಗಳು ಸಿಗ್ಬೋದು ಸಂತ್ರಸ್ತನ ಫೋನ್ನಲ್ಲಿ, ಅವ್ರದ್ದನ್ನು ಇಸ್ಕೊಳ್ತಾರೆ, ವಶಪಡಿಸ್ಕೊಳ್ತಾರೆ, ಅವ್ರನ್ನೂ ಕೂಡ ವಿಚಾರಣೆ ಮಾಡ್ತಾರೆ. ಇವೆಲ್ಲವನ್ನು ಇನ್ ಕೇಸ್ ಸಿಗಲಿಲ್ಲ ಅಂದರೆ ರಿಟ್ರೀವಿಗೆ ಕಳಿಸ್ತಾರೆ. ನೋಡೋಣ ಈಗ.